FIR ಮಾಡಿಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕ, ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ ಅದ ವಿರೋಧ ಪಕ್ಷದ ನಾಯಕ. 10%ಗಿಂತ ಜಾಸ್ತಿ ಸೀಟ್ ಬಂದರೆ ವಿರೋಧ ಪಕ್ಷದ ನಾಯಕ ಒಂದು ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ. ಆ ಪೊಲೀಸ್ ಕಮಿಷನರ್ ಬಂದು ಮಾತಾಡೋದಲ್ಲ ಅಶೋಕ್ ಅವರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಯಾಕೆ ಚಲವಾದಿ ನಾರಾಯಣ ಸ್ವಾಮಿ ಒಬ್ಬರ ಹರಿಜನರನ್ನು ತಿಳ್ಕೊಂಡು ತಿರಸ್ಕಾರ ಮಾಡಿದ್ರೆ ಏನು ನಿಮ್ಮದು ವಿಚಾರ? ಅವರು ಆ ಸಮುದಾಯಕ್ಕೆ ಸೇರಿದರು ಅಂತ ಹೇಳಿ ಮಾಡಿದಿರ ನೀವು? ಯಾವ ಕಾರಣದಿಂದ ನೀವು ಆ ರೀತಿ ಮಾಡಿದಿರಿ? ಚಲವಾದಿ ನಾರಾಯಣ ಸ್ವಾಮಿಯವರು ಒಬ್ಬ ಗೌರವಾನ್ವಿತವಾದಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಕೆಲವ್ರದ್ದು ಇತ್ತೀಚೆಗೆ ಹರಿಜನ ಅನ್ನೋ ಶಬ್ದದ ಬಗ್ಗೆಯೂ ಆಪತ್ತಿ ಇದೆ. ಅವರು ಆ ಸಮುದಾಯಕ್ಕೆ ಸೇರಿದವರು ಅಂತ ಮಾಡಿದರೆ, ನಾನು ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಆ ಶಬ್ದವನ್ನು ನಾವು ಬಳಸಿದ್ದೇವೆ ಹೊರತಾಗಿ ಗೌರವಾನ್ವಿತ ಶಬ್ದವನ್ನೇ ನಾವು ಬಳಸ್ತೀವಿ. ಯಾಕಂದರೆ ಈ ಅಸ್ಪೃಶ್ಯತೆಯನ್ನು ಯಾವ ಕಾಲಕ್ಕೂ BJP ಸಂಘ ಪರಿವಾರ ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ಅಸ್ಪೃಶ್ಯತೆ ಈ ಸಮಾಜಕ್ಕೆ ಕಟ್ಟಿದಂಥ ಒಂದು ಮಹಾಪಾಪ. ಅವರನ್ನು ಕೂಡ ಇಲ್ಲಿ ಟ್ರೀಟ್ ಮಾಡಿದಿರಿ. ಈ ರೀತಿಯಾದಂಥ ಮಾಡಿದಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ನಾನು ಹೇಳಿದ್ದು ನಿನ್ನೇನೋ ಅದನ್ನು ಹೇಳಿದ್ದೇನೆ. ಇವತ್ತು ಫೇಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ, ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಲಿಸಿದ್ರಿ? ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮತ್ತು ನಾನು ನಿನ್ನೇನೂ ಹೇಳಿದೆ, ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಸಿಟಿ ರವಿ ಏನೂ ತೊಂದರೆ ಕೊಟ್ಟಿಲ್ಲ ಇರಲ್ಲ. ಎಲ್ಲೇ ತೊಗೊಂಡೋಗಿ ಏನು ಮಾಡ್ಬೇಕಂತ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಸಿಟಿ ರವಿಯವರು ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದರೆ ಹೋಮ್ ಮಿನಿಸ್ಟರ್ ಯಾಕಾಗಿರ್ತೀರಿ ನೀವು? ನಾನು ಒಬ್ಬ ಮಂತ್ರಿಯಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಈಗ ಭಾರತ ದೇಶದ ಗೃಹ ಮಂತ್ರಿಗಳನ್ನು ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ದೇಶದ ಗೃಹ ಮಂತ್ರಿಗಳು ಅನೇಕ ಸರ್ತಿ ನಮ್ದು ರಾತ್ರಿ 12, 1 ಗಂಟೆ 2 ಗಂಟೆವರೆಗೆ ಮೀಟಿಂಗ್ ನಡೆದಾಗ ತಕ್ಷಣ ದೇಶದಲ್ಲಿ ಏನಾದರೂ ಪ್ರಮುಖ ಘಟನೆಗಳು ನಡೆದ್ರೆ ಅವರಿಗೆ ಮಾಹಿತಿ ಬರ್ತದೆ. ಗೃಹ ಮಂತ್ರಿಗಳಿಗೆ, ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದ ಘಟನೆ ನಡೆದ್ರೆ ತಕ್ಷಣ ಮಾಹಿತಿ ಬರ್ತದೆ. ಬೇರೆ ರಾಜ್ಯದಲ್ಲಿ ಏನಾದರೂ ಘಟನೆ ನಡೆದು ಅದರಿಂದ ರಾಜ್ಯದಲ್ಲಿ ಏನಾದರೂ ಪರಿಣಾಮ ಆಗ್ತದೆ ಅಂತಂದರೆ ಅಲ್ಲಿಯೂ ಕೂಡ ರಾಜ್ಯವನ್ನು ಅಲರ್ಟ್ ಮಾಡ್ತಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದರೆ ನಾವು ಪರಮೇಶ್ವರ್ ಒಬ್ಬರನ್ನ ಜೆಂಟಲ್ಮನ್ ಅಂತ ನಾವು ಭಾಷಿದ್ವಿ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹೀ ಇಸ್ ಎ ಜೆಂಟಲ್ಮನ್ ಸೋ ಫಾರ್. ಅತ್ಯಂತ ಭಯಂಕರವಾದಂಥ ದ್ವೇಷ ಇದೆ. ಆ ದ್ವೇಷವನ್ನು ಸಾಧಿಸಲಿಕ್ಕೆ ಅಲ್ಲಿನ ಪೊಲೀಸರು ಸಾಥ್ ಕೊಟ್ಟಿರೋದು ಬಹಳ ದುರ್ದೈವ ಸಂಗತಿ. ಸರ್, ಈ ಒಂದು ಸರ್ಕಾರದಲ್ಲಿ ನ್ಯಾಯ ಕೇಳೋದೇ ತಪ್ಪ ಅಂತ, ಏನೂ ಇಲ್ಲಾರ್ದ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಒಬ್ಬ MLC ಅಂತ ತಿಳಿಯಾರ್ದೆ ರಾತ್ರಿ ಆಟಾಡಿಸ್ತಾರೆ. ಅಂದರೆ ಇದು ಯಾವ ವರ್ತನೆ ನಡೀತಾ ಇದೆ ಅಂತ ನಾನು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವಿಚಾರ ಏನು? ಕಾನ್ಸ್ಟಿಟ್ಯೂಷನ್ ಕಿಸೆಯೊಳಗೆ ಇಟ್ಕೊಂಡು ಹೇಳ್ತಿರಲ್ಲ, ಏನು ವಿಚಾರ ನಿಮ್ಮದು? ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥವ್ರು ನೀವು ಈಗಾದರೂ ಸುಧಾರಿಸ್ಕೋಬೇಕಂತ ಬೇಡವಾ? ನಿಮಗೆ ಹೋರಾಟ ಮಾಡಬಾರ್ದ? ನಮ್ಮ ಸರ್ಕಾರದಾಗ ಹೋರಾಟ ಮಾಡಿಲ್ವಾ ನೀವು? ಬಳ್ಳಾರಿಗೆ ಹೋಗಿ ತೊಡೆ ತಟ್ಟಿದ್ರಲ್ರಿ. ನಾವೇನು ನಿಮ್ಗೆ ಸರ್ಕಾರ ನಿಮ್ಗೆ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಲ್ಲ? ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿಗೆ ಬಂದಂಗೆ ಮಾತಾಡ್ದ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡ್ದದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತಾರೆ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದಿತ್ತು ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಿಳ್ಕೊಂಡು
ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಕ ಹಿಡಿದಿತ್ತು? ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಿ ಕಡ್ದಿತ್ತು? ನಾಯಿ ಕಡದವ್ರಂತೆ ನೀವು ಆಡ್ತಾ ಇದ್ದೀರಿ. ಭಾರತದ ಬಗ್ಗೆ ಪ್ರೀತಿ ಇಲ್ದವ್ರು ಮತ್ತೊಂದು ದೇಶದ ಬ್ಯಾಗು, ಯಾವ ದೇಶದ ಜೊತೆಗೆ ಏನು ಸಂಬಂಧ ಇರಬೇಕು ಅಂತ ಅನ್ನೋದು ಭಾರತದ ಒಂದು ಸ್ಪಷ್ಟ ಪಾಲಿಸಿ ಇದೆ. ಇಸ್ರೇಲ್ ಬಗ್ಗೆ ಬಂದಾಗೂ ನಮ್ಮದೊಂದು ಪಾಲಿಸಿ ಇದೆ, ಪ್ಯಾಲೆಸ್ಟೈನ್ ಬಂದಾಗೂ ನಮ್ಮದೊಂದು ಪಾಲಿಸಿ ಇದೆ. ಆದರೆ ನಮ್ಮ ದೇಶದ ಬ್ಯಾಗ್ ಹಾಕ್ಕೊಳ್ಳಿಕ್ಕೆ ಇವರಿಗೆ ಟೈಮ್ ಇಲ್ಲ, ಅದ್ರ ಮೇಲೆ ಅಭಿಮಾನ ಇಲ್ಲ ಇವರಿಗೆ, ಬೇರೆ ದೇಶದ ಹಾಕ್ಕೊಂಬರ್ತಾರೆ. ಸ್ವಲ್ಪ ನೆನಪಾಗಲಿ ಅಂತ ಕೊಟ್ಟಿರ್ಬೇಕು ಅವರು. ನೀವೇನೇನು ಮಾಡಿರಿ ಕಾರಸ್ಥಾನಗಳನ್ನು. ಥ್ಯಾಂಕ್ ಯು. ಜಾಗ ಬಿಡ್ತಾರೆ ಸಂಸತ್ ಸದಸ್ಯರು. ಅಕಸ್ಮಾತ್ ಅದೇ ಹಲವಾರು ಗೇಟ್ಗಳಿದ್ದಾವೆ, ಅದೇ ಗೇಟ್ನಿಂದ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಪಕ್ಕಕ್ಕೆ ಜಾಗ ಬಿಟ್ಟಿರ್ತಾರೆ. ಇದು ಕಾಂಗ್ರೆಸ್ ಪಾರ್ಟಿಯವ್ರು ಇದ್ದಾಗೂ ಮಾಡ್ತಾರೆ, ಸಮಾಜವಾದಿ ಪಾರ್ಟಿಯವ್ರು ನಿಂತರು ಮಾಡ್ತಾರೆ, BJP ಇದು ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್. ಪಕ್ಕಕ್ಕೆ ಒಂದಿಷ್ಟು ಜಾಗ ಬಿಟ್ಟಿರ್ತಾರೆ. ಆದರೆ ಈಗ ನೀವೇನು ನಿಂತಿರಲ್ಲ, ಹಿಂಗೆ ಮಧ್ಯದಿಂದ ಆಯ್ದು ಹೋಗ್ಬೇಕಂತಂದ್ರು ಆದರೂ ಸಹಿತ ಅಲ್ಲಿದ್ದರಂಥ BJPಯ MPಗಳು ತಕ್ಷಣ ಎಚ್ಚೆತ್ಕೊಂಡು ಪಕ್ಕಕ್ಕೆ ದಾರಿ ಬಿಟ್ಟರು. ಯಾವಾಗ ಏನೂ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ಆವಾಗ ಸಂದೀಪ್ ಪಾತ್ರ ಅವರಿಗೆ ಈ ಮಣಕಟ್ಟಿನಿಂದ ಗುಮ್ಮಿದರು. ಮತ್ತು ಅಲ್ಲಿ ಮುಖೇಶ್ ರಾಜ್ಪೂತ್ ಅನ್ನೋರನ್ನ ತಳ್ಳಿದರು. ಅವ್ರು ಹೋಗಿ ಒಬ್ಬ ರಿಲೇಟಿವ್ಲಿ ತುಲನಾತ್ಮಕವಾಗಿ ವಯಸ್ಸಾದಂಥ ಒಂದು 70-72 ವಯಸ್ಸಾಗಿರುವಂಥ ನಮ್ಮ ಒಡಿಶಾದ MP ಅವರ ಮೇಲೆ ಬೀಳ್ತಾರೆ. ಅವ್ರು ಕೆಳಗೆ ಬಿದ್ದು ತೀವ್ರವಾಗಿ ಗಾಯ ಆಗ್ತದೆ. ಈ ಮುಖೇಶ್ ಅವರು ಕೆಳಗೆ ಬೀಳ್ತಾರೆ, ಅವ್ರದ್ದು BP ವೆರಿಫಿಕೇಷನ್ ಆಗಿ ತಲೆಗೆ ಪಟ್ಟಾಗ್ತದೆ, ಅವ್ರಿಗೆ ಸ್ಟಿಚ್ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿಯಲ್ಲಿ ಹತಾಶೆ ಆಗಿದೆ. ಕರ್ನಾಟಕ ಮತ್ತು ತೆಲಂಗಾಣ ಗೆದ್ದ ನಂತರ ನಾವೇನೋ ಜಗತ್ತಿನಲ್ಲಿ ಎಲ್ಲ ನಾವೇ ಗೆದ್ದುಬಿಟ್ಟಿವಿ ಅನ್ನೋ ಹಂಗೆ ಅವ್ರದ್ದು ಒಂದು ವರ್ತನೆ ಶುರುವಾಗಿತ್ತು. ಶಾಕ್ ಮೇಲೆ ಶಾಕು. ಸತತವಾಗಿ ಲಾಂಚ್ ಆಗ್ತಾ ಇರುವಂಥ ರಾಹುಲ್ ಗಾಂಧಿ ಫೇಲ್ ಆಗ್ತಾ ಇರೋದ್ರ ಬಗ್ಗೆ ಹತಾಶರಾಗಿ ಫೇಕ್ ನ್ಯಾರೇಟಿವನ್ನು ಅವರು ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಪಂಡಿತ್ ನೆಹರು ಅವರ ಕಾಲದಲ್ಲಿ ಅತ್ಯಂತ ಘೋರವಾದಂಥ ಅಪಮಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿದ್ರು. ಇವು ಇತಿಹಾಸದಲ್ಲಿ ರೆಕಾರ್ಡ್ ಇವೆ. ಅವ ಸಂವಿಧಾನ ಸಭಾಕ್ಕೆ ಅವರನ್ನು ಚುನಾಯಿತರಾಗಿ ಬರಲಿಕ್ಕೆ ಬಿಡಲಿಲ್ಲ. ಆನಂತರ ಅವತ್ತಿನ ಜನಸಂಘ ಇತ್ಯಾದಿಗಳ ಸಪೋರ್ಟ್ನಿಂದ ಅದಾಯಿತು. ಅದಾದ ನಂತರದ ದಿವಸಗಳಲ್ಲಿ ಅವರು ಸಂಘ ಪರಿವಾರದ, ಜನಸಂಘ ಅಲ್ಲ ಸಂಘ ಪರಿವಾರದ ಇದರಲ್ಲಿ ಅವರು ಸಪೋರ್ಟ್ ಇನ್ ದ ಸೆನ್ಸ್ ಹಿಂದಿನಿಂದ ಬೆಂಬಲ ಕೊಟ್ಟು ಮಾಡಿದರು. ಅದಾದ ನಂತರ ಇಲೆಕ್ಷನ್ದಲ್ಲಿ ಅವ್ರನ್ನ ಸೋಲಿಸಿದರು. ನೆಹರು ಅವರ ಅಧಿಕೃತ ಪತ್ರವನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಅದರಲ್ಲಿ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಸರ್ಕಾರಕ್ಕೆ ಯಾವುದೂ ಲಾಸ್ ಆಗಲ್ಲ ಅಂತ ಹೇಳ್ತಾರೆ. ಅಂಬೇಡ್ಕರ್ ಕೇಳಿದ್ದೇನೋ, ಅಂಬೇಡ್ಕರ್ ಹೇಳ್ತಾರೆ, ನನಗೆ ಲಾ ಮಿನಿಸ್ಟ್ರಿ ಕೊಟ್ಟಿದ್ದೀರಿ, ಬಡವರ ಜನಸಾಮಾನ್ಯರ ಕಲ್ಯಾಣವನ್ನು ಮಾಡಲಿಕ್ಕೆ ಎಕಾನಮಿಕ್ ಮಿನಿಸ್ಟ್ರಿ ಯಾವುದಾದ್ರೂ ಕೊಡ್ರಿ ಅಂತ ಕೇಳ್ತಾರೆ. ಯಾವುದೇ ಲಾಭದಾಯಕ ಹುದ್ದೆ ಕೊಡ್ರಿ ಅಂತ ಕೇಳಲ್ಲ ಅವರು. ಇವತ್ತಿನ ಪಾಲಿಟಿಕ್ಸ್ದಾಗ ಇರುವಂಥದ್ದು ಎಕಾನಮಿಕ್ಕಿಗೆ ಸಂಬಂಧಿಸಿದಂತೆ ನೀತಿ ನಿರ್ಣಯಗಳನ್ನು ಮಾಡುವಂಥ ಕೊಡ್ರಿ. ಯಾಕಂದರೆ ಅವರು ಎಕಾನಮಿಕ್ಸ್ದಲ್ಲಿ ಅವರು PhD ಮಾಡಿದರು.
ಆದರೆ ಅದನ್ನು ತಿರಸ್ಕರಿಸ್ತಾರೆ. ಮತ್ತು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಅತ್ಯಂತ ಅಂಬೇಡ್ಕರ್ ಅವರ ವಿರುದ್ಧ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರ ರಾಜೀನಾಮೆಯಿಂದ ಏನೂ ಫರಕ್ ಬೀಳೋದಿಲ್ಲ ಅಂತ ಪತ್ರ ಬರೀತಾರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು. ಅದಾದ ನಂತರ ಅವ್ರಿಗೆ ಭಾರತ ರತ್ನ ಕೊಡೋದು ಇದೆಲ್ಲ ಸ್ಟೋರಿ ಗೊತ್ತಿದ್ದೇ ಇದೆ. ನೆಹರು ಭಾರತ ರತ್ನ, ಇಂದಿರಾ ಗಾಂಧಿ ಭಾರತ ರತ್ನ, ಅದು ಸ್ವಂತಕ್ಕೆ ಕಟ್ಕೊಂಡ್ಬಿಟ್ರು ಅವರು, ಬೇರೆ ಯಾರು ಕೊಡಲಿಲ್ಲ ಅವರಿಗೆ. ಈ ಕೆಲವು ಕಡೆ ತಮ್ಮದ ಮೂರ್ತಿ ತಾವು ಮಾಡಿಸಿ ಹಾಕೊಂಡ್ಬಿಡ್ತಾರೆ ನೋಡ್ರಿ ಹಂಗೆ. ಮತ್ತಾದ್ಮೇಲೆ ಬೇರೆದವ್ರು ಬಂದ್ರೆ ನಾ ಸತ್ತ ಮೇಲೆ ನನ್ನ ಮೂರ್ತಿ ಯಾರು ಇಡ್ತಾರಿಲ್ಲ ಅಂತ ಅವ್ರ ಮೂರ್ತಿ ಅವರೇ ಇಟ್ಕೊಳ್ಳೋಂಥ ಕೆಲವ್ರು ಮಾಡ್ತಾರೆ. ಅವ್ರು ಅಫ್ಕೋರ್ಸ್ ಅವ್ರ ಸ್ವಂತ ಜಾಗದಾಗ ಅದು ಇಟ್ಕೊಂಡಿರ್ಬೋದು, ಬಟ್ ಮಾಡ್ತಾರೆ. ಹಂಗೆ ಇಂದಿರಾ ಗಾಂಧಿ ಸ್ವಂತಕ್ಕೆ ಕೊಟ್ಕೊಂಡ್ರು ಭಾರತ ರತ್ನ. ಅದಾದ ನಂತರ ರಾಜೀವ್ ಗಾಂಧಿಗೆ ಭಾರತ ರತ್ನ. 1970ರಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮಭೂಷಣ. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳ್ತಾ ಇಲ್ಲ ನಾನು, ನಂದು ವಿಷಯ ಅದಲ್ಲ. ಆದರೆ ಇವರಿಗೆ ಭಾರತ ರತ್ನ ಕೊಡಬೇಕಾದ್ರೆ BJP ಬೆಂಬಲಿತ ನಾನ್ ಕಾಂಗ್ರೆಸ್ ಸರ್ಕಾರ ಬರಬೇಕಾಯ್ತು. ಪಾರ್ಲಿಮೆಂಟಿನ ಇತಿಹಾಸದಲ್ಲಿ ರಾಜೀವ್ ಗಾಂಧಿಯವರ ಸುದೀರ್ಘವಾದಂಥ ಭಾಷಣ, ಅನೇಕ ಸರ್ತಿ ಭಾಷಣ ಮಾಡ್ಯಾರ. ಸುದೀರ್ಘವಾದ ಭಾಷಣ ಯಾವುದಾದ್ರೆ ರಿಸರ್ವೇಷನದ ವಿರುದ್ಧವಾಗಿ, ಅಗೇನ್ಸ್ಟ್ ರಿಸರ್ವೇಷನ್, OBC ಮತ್ತು ST/STಯ ವಿರುದ್ಧವಾಗಿ ರಿಸರ್ವೇಷನ್ ಮೇಲೆ 2 ಗಂಟೆ 40 ನಿಮಿಷ ಮಾತಾಡಿದ್ದಾರೆ ರಾಜೀವ್ ಗಾಂಧಿ ಅವರು. 2 hours 40 minutes ಮಾತಾಡಿದ್ದಾರೆ. ನೆಹರು ಅವರು ನಾವು ರಿಸರ್ವೇಷನ್ ಕೊಟ್ಟರೆ ನಾವು ಒಂದು ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ದಂಗೆ ಆಗ್ತದೆ, ಒಳ್ಳೆ ಕ್ವಾಲಿಟಿ ಬರಲ್ಲ ಅಂತ ಹೇಳಿದ್ದಾರೆ. ದಿಸ್ ಈಸ್ ಆನ್ ರೆಕಾರ್ಡ್. ಯಾವುದು ರೆಕಾರ್ಡದಲ್ಲಿ ಇದ್ದದ್ದು ನಾವು ಹೇಳಿಲ್ಲ, ನಮ್ಮ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಹೇಳಿಲ್ಲ. ನಾವು ರೆಕಾರ್ಡದಲ್ಲಿ ಇದ್ದದ್ದು ನಿಮ್ಗೆ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ತನಕ ಕಾಂಗ್ರೆಸ್ ಪಾರ್ಟಿಯವರು ರಿಪ್ಲೈದಲ್ಲಿ, ಲೋಕಸಭೆ ರಿಪ್ಲೈದಲ್ಲಿರ್ಬೋದು, ರಾಜ್ಯಸಭೆ ರಿಪ್ಲೈದಲ್ಲಿರ್ಬೋದು, ಅವರ ಟರ್ನ್ ಬಂದಾಗ ಇದನ್ನು ಚಾಲೆಂಜ್ ಮಾಡಿಲ್ಲ. ಎಮರ್ಜೆನ್ಸಿ ಇತ್ಯಾದಿ ಎಲ್ಲ ಗೊತ್ತಿದ್ದೇ ಇದೆ. ಎಮರ್ಜೆನ್ಸಿಯಲ್ಲಿ ಸಂವಿಧಾನವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದವರು. ಈ ರೀತಿ ಅಂಬೇಡ್ಕರ್ಗೆ ಸತತವಾಗಿ ಅಪಮಾನ ಮಾಡಿದಂಥವರು ಆ ಒಂದು ವಿಷಯದಲ್ಲಿ ಗಲಾಟೆಯನ್ನು ಮಾಡಿ CT ರವಿ ಅವರಿಗೆ ಮತ್ತು BJPಯನ್ನು ಹತ್ತಿಕ್ಕಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ನಾವೇನು ಹೋಗವನ್ನು ಮಾಡಬೇಕು ಅದನ್ನು ಇನ್ನು ಮುಂದೂ ನಾವು ಹೊರಿಸ್ತೀವಿ, ರಾಜಕೀಯವಾಗಿಯೂ ಮಾಡ್ತೀವಿ. ಆದರೆ ನಾನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ಕಾರ ಒಂದೇ ಇರೋದಿಲ್ಲ. ನಾನು ಯಾಕೆ ಪದೇ 3 ದಿವಸದಿಂದ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸ್ತಾ ಇದ್ದೇನೆ ಅಂತಂದರೆ, ಒಂದು ಸ್ವಲ್ಪ ಅಧಿಕಾರದಲ್ಲಿದ್ದಂಥ ಮಂತ್ರಿಗಳ ಮಾತು, ಈ ರೀತಿ ಇಲ್ಲಿಗಲ್ ಆರ್ಡರ್ ನೀವು ಟೋಟಲ್ ಇಲ್ಲಿಗಲ್, ಇಮ್ಮೋರಲ್, ಅನ್ಕಾನ್ಸ್ಟಿಟ್ಯೂಷನಲ್ ಓರಲ್ ಇನ್ಸ್ಟ್ರಕ್ಷನನ್ನು ನೀವು ಪಾಲನೆ ಮಾಡ್ತಾ ಹೋದರೆ, ಬೆಳಗಾವಿ ಕಮಿಷನರ್, ಪೊಲೀಸ್ ಕಮಿಷನರ್ ಹಾಗೆ ಸರ್ಕಾರಗಳು ಬದಲಾಗ್ತವೆ. ಇದನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕು ನೀವು. ಗದ್ದೆಯಲ್ಲಿ ಹೋಗಿ ನಿಲ್ಲಿಸೋದು CT ರವಿ ಅವ್ರನ್ನ, ಕ್ವಾರಿಯಲ್ಲಿ ಹೋಗಿ ನಿಲ್ಲಿಸೋದು, ಆನಂತರ ಯಾವುದೋ ಅರಣ್ಯದ ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಹೋಗಿ ನಿಲ್ಲಿಸೋದು. ವಾಟ್ ದಿ ಬ್ಲಡಿ ಬಿಸ್ನೆಸ್ ಯು ಹ್ಯಾಡ್ ಮಿಸ್ಟರ್ ಕಮಿಷನರ್? ಖಾನಾಪುರಕ್ಕೆ ಕರ್ಕೊಂಡು ಹೋಗಿದ್ದು 10,000 ಜನ ಪಂಚಮಸಾಲಿಗಳು ಶಾಂತ ರೀತಿಯಿಂದಿದ್ದಾಗ ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಸ್ ಮಾಡ್ತೀರಿ. 50 ಜನ ಪೊಲೀಸ್ ಸ್ಟೇಷನ್ ಮುಂದೆ BJP ಕಾರ್ಯಕರ್ತರ ಮಂದನ್ನು ತೊಗೊಂಡು ನಾವು ಖಾನಾಪುರಕ್ಕೆ ತೊಗೊಂಡು ಹೋದೆ ಅಂದ್ಕೊಂಡು ಅತ್ಯಂತ ಒಂದು ಬಾಲಿಶವಾದಂಥ ಹೇಳಿಕೆ ಕೊಡ್ತಾರೆ ಅವ್ರು ಕಮಿಷನರ್, ಬೆಳಗಾವಿ ಪೊಲೀಸ್ ಕಮಿಷನರ್. ಅಲ್ಲಿಂದ ಯಾರು 3 ಸರ್ತಿ ವಿಧಾನಸೌಧಕ್ಕೆ ನುಗ್ಗಿ, ವಿಧಾನಸೌಧ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್, ಹೆಂಗೆ ನುಗ್ಗಿದ್ರು ಅವರು? ಒಬ್ಬರೂ ಅರೆಸ್ಟ್ ಮಾಡಿಲ್ಲ ನೀವು.
ನಾನು ಸಿ ಟಿ ರವಿ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಒಂದು ಕಡೆ ಪೊಲಿಟಿಕಲ್ ಹೋರಾಟವನ್ನು ಏನು ಮಾಡೋದು ಮಾಡೋಣ, ನ್ಯಾಯದಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರ, ನಾಳೆ ನಮ್ಮ ಸರ್ಕಾರ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಾಳೆ ನಮ್ಮ ಸರ್ಕಾರ ಬಂದಾಗೂ ರಾಜ್ಯದಲ್ಲಿ ಇಲ್ಲಿಗಲ್ ಯಾರೋ ಒಬ್ಬೆ ಮಾಡ್ತಾರಲ್ಲ ಅವ್ರಿಗೊಂದು ಪಾಠ ಆಗ್ಬೇಕು. ಅದಕ್ಕೆ ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತು ಅವರ ತಂಡಕ್ಕೆ ಕಾನೂನಿನ ಪ್ರಕಾರ ನ್ಯಾಯ ಆಗಬೇಕು. ಆ ರೀತಿ ಹೋರಾಟ ಮಾಡಲಿಕ್ಕೆ ನಾನು ಸಿ ಟಿ ರವಿ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಅದಕ್ಕೆ ಏನು ಬೇಕಾದ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ನಮ್ಮ ಪಕ್ಷನೂ ಮಾಡ್ತದೆ. ಕೆಲವು ಪೊಲೀಸ್ ಅಧಿಕಾರಿಗಳು, ಎಲ್ಲ ಪೊಲೀಸ್ ಅಧಿಕಾರಿಗಳು ಹಿಂಗಿದ್ದಾರನ್ನ ಹೇಳ್ತಾ ಇಲ್ಲ, ಅನೇಕ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಈಗಲೂ ಇದ್ದಾರೆ. ಈ ವರ್ತನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಸ್ಪೀಕರ್ ಅವರ ವರದಿಯನ್ನು ಅವರು ಚಾಲೆಂಜ್ ಮಾಡಲಿ, ಕಾನೂನು ಪ್ರಕಾರ ಅವ್ರು ಏನು ಬೇಕಾದ ಚಾಲೆಂಜ್ ಮಾಡಲಿ. ನಾನು ಅದ್ರ ಬಗ್ಗೆ ಅವ್ರು ಚಾಲೆಂಜ್ ಮಾಡಲಿ. ಮತ್ತು ಬೇಸಿಕಲಿ ವಿಧಾನಸೌಧದಲ್ಲಿ ಆದಂಥ, ವಿಧಾನ ಪರಿಷತ್ತಿನ ಚೇಂಬರ್ನಲ್ಲಿ ಆದಂಥ ಒಂದು ಘಟನೆಯನ್ನು ಇಷ್ಟು ತರಾತುರಿಯಲ್ಲಿ FIR ಮಾಡಿ, ಆ FIR ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಆ ಮಂತ್ರಿಗಳ ಆಪ್ತ ಸಹಾಯಕ. ಅವ ಇದನ್ನ ಒಳಗಲ್ಲೇ ಆಪ್ತ ಸಹಾಯಕ. ಕಾಮನ್ ಸೆನ್ಸ್ ಬೇಡ ಈ ಪೊಲೀಸ್ ಕಮಿಷನರ್ಗೆ? ಅದನ್ನು ತಗೊಂಡು ಅವರು FIR ಮಾಡ್ತಾರೆ, ನೋಟಿಸ್ ಕೊಡೋದಿಲ್ಲ, ವಿಧಾನಸೌಧದ ಹತ್ರ ಹೋಗಿ ನುಗ್ಗಿ ಅವರನ್ನು ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಹಿ ಅನ್ಫಿಟ್ ಟು ಬಿಕಮ್ ಎ IPS ಆಫೀಸರ್. ಸ್ಟೇಷನ್ ಫೈಲ್ ಮಾಡಿಸಿದ್ರು. ನಿಮ್ಮ ಎಲ್ಲ ನಾಯಕರು ಖಾನಾಪುರ ಸ್ಟೇಷನ್ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ತನಕ FIR ಮಾಡಿಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕ, ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ ಅದ ವಿರೋಧ ಪಕ್ಷದ ನಾಯಕ. 10%ಗಿಂತ ಜಾಸ್ತಿ ಸೀಟ್ ಬಂದರೆ ವಿರೋಧ ಪಕ್ಷದ ನಾಯಕ ಒಂದು ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ. ಆ ಪೊಲೀಸ್ ಕಮಿಷನರ್ ಬಂದು ಮಾತಾಡೋದಲ್ಲ ಅಶೋಕ್ ಅವರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಯಾಕೆ ಚಲವಾದಿ ನಾರಾಯಣ ಸ್ವಾಮಿ ಒಬ್ಬರ ಹರಿಜನರನ್ನು ತಿಳ್ಕೊಂಡು ತಿರಸ್ಕಾರ ಮಾಡಿದ್ರೆ ಏನು ನಿಮ್ಮದು ವಿಚಾರ? ಅವರು ಆ ಸಮುದಾಯಕ್ಕೆ ಸೇರಿದರು ಅಂತ ಹೇಳಿ ಮಾಡಿದ್ರ ನೀವು? ಯಾವ ಕಾರಣದಿಂದ ನೀವು ಆ ರೀತಿ ಮಾಡಿದ್ರಿ? ಚಲವಾದಿ ನಾರಾಯಣ ಸ್ವಾಮಿಯವರು ಒಬ್ಬ ಗೌರವಾನ್ವಿತವಾದಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಕೆಲವ್ರದ್ದು ಇತ್ತೀಚೆಗೆ ಹರಿಜನ ಅನ್ನೋ ಶಬ್ದದ ಬಗ್ಗೆಯೂ ಆಪತ್ತಿ ಇದೆ. ಅವರು ಆ ಸಮುದಾಯಕ್ಕೆ ಸೇರಿದವರು ಅಂತ ಮಾಡಿದರೆ, ನಾನು ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಅಂತ ಆ ಶಬ್ದವನ್ನು ನಾವು ಬಳಸಿದ್ದೇವೆ ಹೊರತಾಗಿ ಗೌರವಾನ್ವಿತ ಶಬ್ದವನ್ನೇ ನಾವು ಬಳಸ್ತೀವಿ. ಯಾಕಂದರೆ ಈ ಅಸ್ಪೃಶ್ಯತೆಯನ್ನು ಯಾವ ಕಾಲಕ್ಕೂ BJP ಸಂಘ ಪರಿವಾರ ಒಪ್ಪಿಲ್ಲ, ನಾವು ಒಪ್ಪಿಲ್ಲ. ಅಸ್ಪೃಶ್ಯತೆ ಈ ಸಮಾಜಕ್ಕೆ ಕಟ್ಟಿದಂಥ ಒಂದು ಮಹಾಪಾಪ. ಅವರನ್ನು ಕೂಡ ಇಲ್ಲಿ ಟ್ರೀಟ್ ಮಾಡಿದಿರಿ. ಈ ರೀತಿಯಾದಂಥ ಮಾಡಿದಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ನೀವು ಮಾಧ್ಯಮಕ್ಕೆ ಬಹಳ ಚರ್ಚೆ ಆಗ್ತಿದೆ ಸರ್. ಅವ್ರನ್ನ ಮುಗಿಸೋಕೆ ಪ್ರಯತ್ನ ಪಟ್ಟರು, ಫೇಕ್ ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನ. ನಾನು ಹೇಳಿದ್ದು ನಿನ್ನೆನೋ ಅದನ್ನು ಹೇಳಿದ್ದೇನೆ. ಇವತ್ತು ಫೇಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ? ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ. ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಲಿಸಿದ್ರಿ? ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮತ್ತು ನಾನು ನಿನ್ನೆನೂ ಹೇಳಿದೆ, ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಸಿ ಟಿ ರವಿ ಏನೂ ತೊಂದರೆ ಕೊಟ್ಟಿಲ್ಲ ಇರಲ್ಲ. ಎಲ್ಲೇ ತೊಗೊಂಡೋಗಿ ಏನು ಮಾಡ್ಬೇಕಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ಸಿ ಟಿ ರವಿಯವರು ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ. ಈ ಎಲ್ಲ ಪ್ರಕರಣ ಹೋಮ್ ಮಿನಿಸ್ಟರ್ ಗಮನಕ್ಕೆ ಇಲ್ಲ. ಒಬ್ಬ ಪ್ರಭಾವಿ ಮಂತ್ರಿ ಇದನ್ನೆಲ್ಲ ಮಾಡಿದ್ರು. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದರೆ ಹೋಮ್ ಮಿನಿಸ್ಟರ್ ಯಾಕಾಗಿರ್ತೀರಿ ನೀವು? ನಾನು ಒಬ್ಬ ಮಂತ್ರಿಯಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಈಗ ಭಾರತ ದೇಶದ ಗೃಹ ಮಂತ್ರಿಗಳನ್ನು ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ದೇಶದ ಗೃಹ ಮಂತ್ರಿಗಳು ಅನೇಕ ಸರ್ತಿ ನಮ್ದು ರಾತ್ರಿ 12, 1 ಗಂಟೆ 2 ಗಂಟೆವರೆಗೆ ಮೀಟಿಂಗ್ ನಡೆದಾಗ ತಕ್ಷಣ
ದೇಶದಲ್ಲಿ ಏನಾದರೂ ಪ್ರಮುಖ ಘಟನೆಗಳು ನಡೆದ್ರೆ ಅವರಿಗೆ ಮಾಹಿತಿ ಬರ್ತದೆ ಗೃಹ ಮಂತ್ರಿಗಳಿಗೆ. ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದ ಘಟನೆ ನಡೆದ್ರೆ ತಕ್ಷಣ ಮಾಹಿತಿ ಬರ್ತದೆ. ಬೇರೆ ರಾಜ್ಯದಲ್ಲಿ ಏನಾದರೂ ಘಟನೆ ನಡೆದು ಅದರಿಂದ ರಾಜ್ಯದಲ್ಲಿ ಏನಾದರೂ ಪರಿಣಾಮ ಆಗ್ತದೆ ಅಂತಂದರೆ ಅಲ್ಲಿಯೂ ಕೂಡ ರಾಜ್ಯವನ್ನು ಅಲರ್ಟ್ ಮಾಡ್ತಾರೆ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪರಮೇಶ್ವರ್ ಒಬ್ಬರನ್ನ ಜೆಂಟಲ್ಮನ್ ಅಂತ ನಾವು ಭಾಷಿದ್ವಿ. ಬೇರೆ ಪಾರ್ಟಿಯೊಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಐ ಥಿಂಕ್ ಹೀ ಇಸ್ ಎ ಜೆಂಟಲ್ಮನ್ ಸೋ ಫಾರ್. ಒಟ್ಟಾರೆ ಇಡೀ ಪ್ರಕರಣ ನೋಡೋದಾದ್ರೆ ಸರ್ ಎಲ್ಲೋ ಒಂದು ಕಡೆ ರಾಜಕೀಯ ದ್ವೇಷ ಇದೆ ಅಂತ ಸರ್. ಅತ್ಯಂತ ಭಯಂಕರವಾದಂಥ ದ್ವೇಷ ಇದೆ. ಆ ದ್ವೇಷವನ್ನು ಸಾಧಿಸಲಿಕ್ಕೆ ಅಲ್ಲಿನ ಪೊಲೀಸರು ಸಾಥ್ ಕೊಟ್ಟಿರೋದು ಬಹಳ ದುರ್ದೈವ ಸಂಗತಿ. ಸರ್, ಈ ಒಂದು ಸರ್ಕಾರದಲ್ಲಿ ನ್ಯಾಯ ಕೇಳೋದೇ ತಪ್ಪ ಅಂತ ಏನೂ ಇಲ್ಲಾರ್ದ್ರೆ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಒಬ್ಬ MLC ಅಂತ ತಿಳಿಲಾರ್ದೆ ರಾತ್ರಿ ಅಡ್ಡಾಡಿಸ್ತಾರೆ. ಅಂದ್ರೆ ಇದು ಯಾವ ವರ್ತನೆ ನಡೀತಾ ಇದೆ ಅಂತ ನಾನು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವಿಚಾರ ಏನು? ಕಾನ್ಸ್ಟಿಟ್ಯೂಷನ್ ಕಿಸೆಯೊಳಗೆ ಇಟ್ಕೊಂಡು ಹೇಳ್ತಿರಲ್ಲ, ಏನು ವಿಚಾರ ನಿಮ್ಮದು? ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥವ್ರು ನೀವು ಈಗಾದರೂ ಸುಧಾರಿಸ್ಕೋಬೇಕಂತ ಬೇಡವಾ ನಿಮಗೆ? ಹೋರಾಟ ಮಾಡಬಾರ್ದ? ನಮ್ಮ ಸರ್ಕಾರದಾಗ ಹೋರಾಟ ಮಾಡಿಲ್ವಾ ನೀವು? ಬಳ್ಳಾರಿಗೆ ಹೋಗಿ ತೊಡೆ ತಟ್ಟಿದ್ರಲ್ರಿ. ನಾವೇನು ನಿಮ್ಗೆ ಸರ್ಕಾರ ನಿಮ್ಗೆ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಲ್ಲ? ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿಗೆ ಬಂದಂಗೆ ಮಾತಾಡ್ದ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡ್ದದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದಿತ್ತು ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದಿಲ್ಲಿಯಲ್ಲಿ ಅವನ ಅಂತ್ಯಕ್ರಿಯೆಗೆ ಅವಕಾಶ ಕೊಡಲಿಲ್ಲಲ್ಲ. ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಿಳ್ಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ. ನಿಮ್ಮ ಪಾರ್ಟಿಯ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಿ ಕಡ್ದಿತ್ತು? ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಿ ಕಡ್ದಿತ್ತು? ನಾಯಿ ಕಡ್ದವ್ರಂತೆ ನೀವು ಆಡ್ತಾ ಇದ್ದೀರಿ.